ಎನ್ಐಎಯಿಂದ ಮೂವರು ಶಂಕಿತ ಉಗ್ರರ ಬಂಧನ ಪ್ರಕರಣ, ಮೂವರು ಆರೋಪಿಗಳ ಮೊಬೈಲ್ನ ವಶಕ್ಕೆ ಪಡೆದು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಎನ್ಐಎಯಿಂದ ಮೂವರು ಶಂಕಿತ ಉಗ್ರರ ಬಂಧನ ಪ್ರಕರಣ ಏನಾಗಿತ್ತು, ಆ ಮೂವರು ಶಂಕಿತ ಉಗ್ರರ ಆರೋಪಿಗಳು ಏನಿದ್ದಾರೆ ಅವರ ಮೊಬೈಲ್ನ ಈಗ ವಶಕ್ಕೆ ಪಡೆದು ಪರಿಶೀಲನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮನೋವೈದ್ಯ ಡಾಕ್ಟರ್ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ, ಅನೀಸ್ ಫಾತಿಮಾ, ಈ ಮೂವರ ಮೊಬೈಲ್ ಫೋನ್ನ ವಶಕ್ಕೆ ಪಡೆದು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಉಗ್ರನ ಜೊತೆ ನಂಟು ಹಿನ್ನೆಲೆ ಬ್ಯಾಂಕ್ ಖಾತೆಗಳ ಪರಿಶೀಲನೆ ಕೂಡ ಇದೇ ಸಂದರ್ಭದಲ್ಲಿ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ಮೂರು ಜನ ಯಾರ್ಯಾರು ಅಂತ. ಒಂದು ಚಾಂದ್ ಪಾಷಾ, ಮೊದಲನೇ ಫೋಟೋದಲ್ಲಿ ಇರೋ ಅಂತ ಶಂಕಿತ ಉಗ್ರ. ಎರಡನೇದು ಡಾಕ್ಟರ್ ನಾಗರಾಜ್, ಶಂಕಿತ ಉಗ್ರ. ಮೂರನೇದು ಅನೀಸ್ ಫಾತಿಮಾ. ಇವರು ಮೂರು ಜನ ಕೂಡ ಶಂಕಿತ ಉಗ್ರರು. ಈಗ ರಾಷ್ಟ್ರೀಯ ತನಿಖಾ ತಂಡದಿಂದ ಈ ಮೂವರು ಶಂಕಿತ ಉಗ್ರರ ಅರೆಸ್ಟ್ ಆಗಿದೆ. ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮನೋವೈದ್ಯ ಡಾಕ್ಟರ್ ನಾಗರಾಜ್ ಎರಡನೇ ಫೋಟೋದಲ್ಲಿ ಇರೋವಂಥವ್ರು. ಇನ್ನು ಎಎಸ್ಐ ಚಾಂದ್ ಪಾಷಾ ಮೊದಲನೇ ಫೋಟೋ, ಮೂರನೇ ಫೋಟೋ ಅನೀಸ್ ಫಾತಿಮಾ. ಈ ಮೂವರು ಕೂಡ ಶಂಕಿತ ಉಗ್ರರು. ಇವರ ಹತ್ರ ಇದ್ದಂಥ ಮೊಬೈಲ್ ಫೋನ್ ಯಾರ್ಯಾರಿಗೆ ಕರೆ ಮಾಡಿದ್ರು, ಯಾವಾಗ ಕರೆ ಮಾಡಿದ್ರು, ಎಷ್ಟು ಹೊತ್ತು ಮಾತನ್ನು ಆಡಿದ್ದಾರೆ, ಇದೆಲ್ಲವನ್ನ ಕೂಡ ಈಗ ಪೊಲೀಸರು ಮಾಹಿತಿಯ ರೂಪದಲ್ಲಿ ಕಲೆ ಹಾಕ್ತಾರೆ. ಎನ್ಐಎ ತಂಡ ಕಲೆ ಹಾಕ್ತಾ ಇದೆ. ನೇರವಾಗಿ ಮೂವರನ್ನ ಅರೆಸ್ಟ್ ಮಾಡಿಕೊಂಡು ಮೂವರ ಹತ್ರ ಇದ್ದಂಥ ಮೊಬೈಲ್ನ ವಶಪಡಿಸ್ಕೊಂಡು ಮೊಬೈಲ್ನಲ್ಲಿ ಇರೋ ಅಂಥ ಡೇಟಾಗಳನ್ನು ಕಲೆ ಹಾಕ್ತಾ ಇದೆ. ಇನ್ನು ಅನೀಸ್ ಫಾತಿಮಾ ವೈದ್ಯ ಸಹಾಯಕಿ, ಡಾಕ್ಟರ್ ನಾಗರಾಜ್ಗೆ ಸಹಾಯಕಿ ಆಗಿದ್ಲು ಈಕೆ. ನಾಗರಾಜ್ ಹೇಳದಂತೆ ಜೈಲ್ಗೆ ಮೊಬೈಲ್ನ ಸಪ್ಲೈ ಮಾಡ್ತಾ ಇದ್ಲು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂಥ ಉಗ್ರರಿಗೆ ಸಪ್ಲೈನ ಮಾಡ್ತಾ ಇದ್ಲು. ಇನ್ನು ಚಾಂದ್ ಪಾಷಾ ಏನು ಮಾಡ್ತಾ ಇದ್ರು, ಎಎಸ್ಐ ಈತ. ಪರಪ್ಪನ ಅಗ್ರಹಾರ ಕಾರಾಗೃಹದ ಎಎಸ್ಐ ಆಗಿದ್ರು. ಕೋರ್ಟ್ಗಳಲ್ಲಿ ಹಣ ಎಕ್ಸ್ಚೇಂಜ್ ಮಾಡೋಕ್ಕೆ ಸಹಾಯವನ್ನು ಮಾಡ್ತಾ ಇದ್ರು. ಹಲವು ಬಾರಿ ಹಣವನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಸಹಕಾರ ಕೂಡ ಕೊಟ್ಟಿದ್ರು. ಈ ಮೂವರನ್ನ ಈಗ ಎನ್ಐಎ ರಾಷ್ಟ್ರೀಯ ತನಿಖಾ ತಂಡದ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಂಕಿತಾ, ಈಗ ಮೂವರು ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ. ಅವ್ರ ಹತ್ರ ಇರೋ ಫೋನನ್ನು ಕೂಡ ವಶಕ್ಕೆ ಪಡೆದುಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ತನಿಖೆ ಯಾವ ಹಂತದಲ್ಲಿ ಸಾಗ್ತಾ ಇದೆ? ಮತ್ತೊಬ್ಬ ಆರೋಪಿ ಸತೀಶ್ ಗೌಡ ಈಗ ತಲೆ ಮರೆಸ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಅಂಕಿತಾ. ಮಧುಸೂದನ್, ಬೆಂಗಳೂರಿನ ಜೈಲಿನಲ್ಲಿ ಉಗ್ರರಿಗೆ ನೆರವು ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದೆ. ಆ ತನಿಖೆಯಲ್ಲಿ ಕೆಲವೊಂದು ಸ್ಫೋಟಕ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಅಂದ್ರೆ ಮೂರು ಜನ ಆರೋಪಿಗಳೇನಿದ್ದಾರೆ ಅವರ ಒಂದು ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡು ಈಗಾಗಲೇ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವೊಂದು ಅಂದ್ರೆ ಆರೋಪಿಗಳು ಈ ಶಂಕಿತ ಉಗ್ರರಿಗೆ ಯಾವ ರೀತಿಯಾಗಿ ಸಹಾಯವನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಕ್ಕಿರುವಂತದ್ದು. ಆರೋಪಿಗಳ ಕಾಲ್ ಡೀಟೇಲ್ಸ್ ಜೊತೆಗೆ ಅವರ ಕಾಂಟ್ಯಾಕ್ಟ್ ನಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದ್ರನ್ನ ಪರಿಶೀಲಿಸಿದ ಜೊತೆಗೆ ಬ್ಯಾಂಕ್ ಖಾತೆಗಳನ್ನ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಬ್ಯಾಂಕ್ ಖಾತೆಗಳು ಕೂಡ 3-4 ವರ್ಷಗಳಲ್ಲಿ ಎಷ್ಟು ಹಣ ಟ್ರಾನ್ಸಾಕ್ಷನ್ ಆಗಿದೆ, ಜೊತೆಗೆ ಯಾವ ಖಾತೆಗಳಿಂದ ಹಣ ಬಂದಿದೆ, ಜೊತೆಗೆ 3 ಆರೋಪಿಗಳಿಗೆ ಹಣಕಾಸು ನೆರವು ನೀಡಿರುವಂತಹ ಬಗ್ಗೆಯೂ ಕೂಡ ಎನ್ಐಎ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಎನ್ಐಎ ಕಚೇರಿಯಲ್ಲಿ ಈಗಾಗಲೇ ಮೊಬೈಲ್ ಸಿಡಿಆರ್ ಜೊತೆಗೆ ವಾಟ್ಸ್ಆಪ್ ಚಾಟಿಂಗ್ ಮೆಸೇಜಸ್ ಎಲ್ಲವನ್ನ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂದ್ರೆ ಶಂಕಿತ ಉಗ್ರ ಸಲ್ಮಾನ್ ಜೊತೆ ನಿರಂತರ ಸಂಪರ್ಕ ಹೊಂದಿದ್ದಂತಹ ಎಎಸ್ಐ ಚಾಂದ್ ಪಾಷಾ ಏನಿದ್ದಾರೆ ಆತನ ಬಳಿಯೂ ಕೂಡ ಅಂದ್ರೆ ಆತ ಯಾವ ರೀತಿಯಾಗಿ ಸಹಾಯವನ್ನ ಮಾಡ್ತಾ ಇದ್ದ, ಪ್ರಮುಖವಾಗಿ ಜೈಲಿನಲ್ಲಿ ಮೊಬೈಲ್ ಅನ್ನ ಸಪ್ಲೈ ಮಾಡುವಂತಹ ಕೆಲಸವನ್ನ ಆತ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಶಂಕಿತ ಉಗ್ರ ಸಲ್ಮಾನ್ ಏನಿದ್ದಾನೆ ಆತ ತಲೆಮರೆಸಿಕೊಳ್ಳೋದಕ್ಕೆ ಈತ ಹೆಲ್ಪ್ ಮಾಡ್ತಾ ಇದ್ದ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಕೇವಲ ಒಬ್ರು ಇಬ್ಬರಿಗಲ್ಲ, 100 ಮಂದಿಗೆ ಈ ರೀತಿಯಾಗಿ ಮೊಬೈಲ್ ಅನ್ನ ಸಪ್ಲೈ ಮಾಡಿರೋದು ಕೂಡ ಈಗಾಗಲೇ ಎನ್ಐಎ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.